ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 9ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪೂರಕ ಪಾಠ 4 ಗೋವಿನ ಚರಿತ್ರೆ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಗೋವಿನ ಸಗಣಿಯ ಉಪಯೋಗವನ್ನು ತಿಳಿಸಿ. ಉತ್ತರ, ಗೋವಿನ ಸಗಣಿಯನ್ನು ತಟ್ಟಿದರೆ ಕುರುಳಾಗುತ್ತದೆ, ಸುಟ್ಟರೆ ವಿಭೂತಿಯಾಗುತ್ತದೆ, ತಿಪ್ಪೆಗೆ ಹಾಕಿದರೆ ಒಳ್ಳೆಯ ಗೊಬ್ಬರವಾಗುತ್ತದೆ. ಎರಡನೇ ಪ್ರಶ್ನೆ, ಹಾಲಿನಿಂದ ಏನೆಲ್ಲ ಸಿಗುತ್ತದೆ? ಉತ್ತರ, ಹಾಲಿನಿಂದ ಮೊಸರು ಸಿಗುತ್ತದೆ. ಮೊಸರಿನ ಮೇಲಿನ ಕೆನೆಯನ್ನು ಕಡೆದರೆ ಬೆಣ್ಣೆ ಸಿಗುತ್ತದೆ. ಬೆಣ್ಣೆಯನ್ನು ಕಾಯಿಸಿದರೆ ತುಪ್ಪವಾಗುತ್ತದೆ. ಮೂರನೇ ಪ್ರಶ್ನೆ, ರೈತನ ಉಳುಮೆಗೆ ಗೋವು ಹೇಗೆ ಉಪಯುಕ್ತವಾಗಿದೆ? ಉತ್ತರ, ಗೋವು ರೈತನ ಭೂಮಿಯನ್ನು ಉಳುತ್ತದೆ, ಕಡ್ಡಿ ಕಾಳುಗಳನ್ನು ತುಳಿದು ವಿಂಗಡಿಸುತ್ತದೆ, ಕಳಪೆಯಾಗಿರುವ ನೆಲವನ್ನು ನಗುವ ತೋಪನ್ನಾಗಿ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ಈ ಪದ್ಯದಿಂದ ನೀವು ತಿಳಿದುಕೊಳ್ಳುವ ಮೌಲ್ಯಗಳಾವುವು? ಉತ್ತರ, ಗೋವಿನಿಂದ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಸಗಣಿ, ಗೊಬ್ಬರ, ವಿಭೂತಿ, ಉಳುಮೆ ಹೀಗೆ ನಾನಾ ಉಪಯೋಗಗಳಿವೆ. ಆದರೆ ಬುದ್ಧಿವಂತ ಮನುಷ್ಯ ನೀನಾರಿಗಾದೆ ಎಂದು ಕವಿ ಪ್ರಶ್ನಿಸುತ್ತಿದ್ದಾರೆ. ಕರು ಸತ್ತಾಗ ದುಃಖದಿಂದ ಇರುವ ಹಸುವಿನ ಎದುರು ಸತ್ತ ಕರುವನ್ನು ತಂದಿಟ್ಟು ಹಾಲು ಕರೆಯುತ್ತಿರುವೆಯಲ್ಲ, ನಿನ್ನ ಮಾನವೀಯತೆಯ ಮೌಲ್ಯಗಳು ಏನಾಗಿವೆ ಎಂಬುದು ಕವಿಯ ಯಕ್ಷ ಪ್ರಶ್ನೆ. ಧನ್ಯವಾದಗಳು. ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.